ಸರ್, ಈಗ CRF ಗೈಡ್ಲೈನ್ಸ್ ಪ್ರಕಾರ ಸರಿಯಾಗಿ ನೆರೆ ಪರಿಹಾರ ಆಗಲಿ ಅಥವಾ ಬರ ಪರಿಹಾರ ಆಗಲಿ ಅದು ಹಳೇದಿದೆ, ಹೊಸದಾಗಿ ಬರಬೇಕು, ನಾನು ಚೇಂಜ್ ಆಗಬೇಕು, ಹೆಚ್ಚಿನ ಪರಿಹಾರ ಆ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಪ್ಲಸ್ ಕೈ ಕೂಡಿಸಿ ಕೊಡ್ಬೇಕನ್ನುವಂಥದ್ದು ಬೇಡಿಕೆ ಇದೆ. ಈಗ NDRF ಮತ್ತು SDRF ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್, ಇನ್ನೊಂದು ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇದೆ. SDRF ರಿಲೀಫ್ ಫಂಡ್, ಸಾರಿ ಮ್ಯಾನೇಜ್ಮೆಂಟ್ ಫಂಡ್, ರಿಲೀಫ್ ಫಂಡ್ ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ. ನಾವು ಅವ್ರ ಪ್ರಕಾರನೇ ಕೊಡಬೇಕು ಅಂತೇನಿಲ್ಲ. ಈಗ ಅವ್ರು ಕೊಡಬೇಕಾಗಿರೋದು 1,20,000 ಆಯಿತು. ನಾವು ಮನೆ ಕಟ್ಕೊಡ್ತೀವಲ್ಲ, ಮನೆ ಅಡಿಷನಲಾಗಿ ಮನೆ ಕಟ್ಕೊಡ್ತೀವಿ. ಕಾಡ್ರಿ ಒಬ್ಬ ನೀವು ಅವ್ರು ಇವ್ರು ಉತ್ತರ ಹೇಳ್ತಾ ಇರುವಾಗ ನೀನು ಮಧ್ಯೆ ಕೇಳ್ಬಿಟ್ರೆ ಹೆಂಗಪ್ಪ? ನಿನಗೂ ಹೇಳೋಕ್ಕಾಗಲ್ಲ, ಅವ್ರಿಗೂ ಹೇಳೋಕ್ಕಾಗಲ್ಲ. ಅದರಿಂದ 6,500 ರೂಪಾಯಿ ಕೊಡಬೇಕು ಪಾರ್ಷಿಯಲಿ ಡ್ಯಾಮೇಜ್ಡ್ ಹೌಸಸ್ಗೆ ಅಂತ ಇದೆ NDRF ನಾರ್ಮ್ಸ್ ಪ್ರಕಾರ. ನಾವು 50,000 ಕೊಡ್ತಾಯಿದ್ದೀವಿ. 50,000 ನಾವು ಕೊಡ್ತಾಯಿದ್ದೀವಿ. ದಟ್ ಮೀನ್ಸ್ 43,500 ಹೆಚ್ಚಾಗಿ ಕೊಡ್ತಾಯಿದ್ದೀವಿ. ತೊಂದರೆ ಆಗಬಾರ್ದು ಅವ್ರಿಗೆ ಅಂತೇಳಿ. ಯಾಕೆಂದರೆ ಹಿಂದೆ ಎಲ್ಲ ಏನು ಮಾಡ್ತಿದ್ರು, ಮುಕ್ಕಾಲು ಭಾಗ ಆದರೆ, ಅರ್ಧ ಆದರೆ, ಕಾಲು ಭಾಗ ಆದರೆ ಅಂತ ಇತ್ತು. ಆ ಥರದ ಬೇಡ, ಎಲ್ರಿಗೂ ಒಂದೇ ಥರ ಕೊಟ್ಕೊಳ್ಳೋಣ ಅಂತೇಳಿ ಪಾರ್ಷಿಯಲಿ ಡ್ಯಾಮೇಜ್ಡ್ ಹೌಸ್ಗಳಿಗೆಲ್ಲ ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಆಮೇಲೆ ಈಗಾಗಲೇ 17 ಜನರಿಗೆ ಮನೆ ಪೂರ್ಣ ಆಗಿರ್ತಕ್ಕಂಥವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ. ಇನ್ನು ಉಳಿದವ್ರಿಗೂ ಕೂಡ ಇವತ್ತು ನಾಳೆ ಒಳಗಡೆ. ಸೊ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಕೃಷಿ ಬೆಳೆ 41,700 ಹೆಕ್ಟೇರ್ನೆಲ್ಲ ಆಗಿದೆ. ಆಮೇಲೆ ತೋಟಗಾರಿಕೆ ಬೆಳೆ 372 ಆಗಿದೆ. ವಿದ್ಯುತ್ ಶಕ್ತಿ ಕಂಬಗಳು 2,962 ಆಗಿದ್ದಾವೆ. ಅವನ್ನೆಲ್ಲ ಹೇಳಿದ್ದೀನಿ. KEB ಇವರಿಗೆ ಬೆಸ್ಕಾಮ್ನವ್ರಿಗೆ ಕೂಡಲೇ ಅವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಕಂಬಗಳಾಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು, ಇವಕ್ಕೆಲ್ಲ ಕೂಡಲೇ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು. ರಸ್ತೆ ಇವೆಲ್ಲ ಬೆಳೆ ಹಾನಿ, ರಸ್ತೆ ಇವೆಲ್ಲ ಮಳೆ ಒಂದೇ ಸಮಯ ಬೀಳ್ತಾ ಇದೆ. ಮಳೆ ನಿಂತ ತಕ್ಷಣ ಅವಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸಗಳು. ಬಿಜೆಪಿ ಮುಖಂಡರು ಹೇಳ್ತಾರೆ ಸರ್ಕಾರ ಬಳಿ ದುಡ್ಡಿಲ್ಲ. ಬಿಜೆಪಿ ಮುಖಂಡರು ತಮ್ಮ ಮೇಲೆ ಆರೋಪ ಮಾಡ್ತಾರೆ ಸರ್, ಸರ್ಕಾರ ಬಳಿ ದುಡ್ಡಿಲ್ಲ. ದುಡ್ಡಿಲ್ಲ ಇವೆಲ್ಲ ಏನು ಕೊಟ್ಟಿದ್ದೀವಿ ಸರ್? ಈಗ ತಾವು ಆರೋಪ ಸುಳ್ಳು ಆರೋಪಗಳು ಮಾಡ್ತಾರಪ್ಪ. ಇವೆಲ್ಲ ದುಡ್ಡಿಲ್ಲಿಂದ ಕೊಡ್ತಾ ಇದ್ದೀವಿ. ಅವರಿದ್ದಾಗ ಏನೂ ಮಾಡಲಿಲ್ಲ. ಆರೋಪ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಭಾಳ ಪಳಗ್ಬಿಟ್ಟಿದ್ದಾರೆ ಅವರು. ಅದೇ ಟ್ರೈನಿಂಗ್ ಆಗಿರೋದು ಅವ್ರಿಗೆ. RSSನವರಿಗೆ ಟ್ರೈನಿಂಗ್ ಏನಪ್ಪ ಅಂತಂದರೆ ಸುಳ್ಳನ್ನೇ ಸತ್ಯ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಆಗಿದೆ. ಸರ್, ಈಗ ನೀವು 1,20,000 ರೂಪಾಯಿ ಪರಿಹಾರ ಮತ್ತು ಅವರಿಗೆ ಮನೆ ಕಟ್ಟಿಸಿಕೊಡ್ತೀವಿ, ಸಂಪೂರ್ಣವಾಗಿ ಬಿದ್ದಂಥ ಮನೆಗೆ ಅಂತೇಳಿ ತಾವು ಮೈಸೂರಲ್ಲಿ ಹೇಳಿದ್ರಿ, ಇವತ್ತು ಹೇಳ್ತಾ ಇದ್ದೀವಿ. ಆದರೆ ಕಂದಾಯ ಇಲಾಖೆಯಿಂದ ಅಧಿಕೃತವಾಗಿ ಇನ್ನೂವರೆಗೆ ಆದೇಶ ಆಗಿಲ್ಲ ಅನ್ನೋ ಒಂದು ವಿಚಾರ. ಆದೇಶ ಆಗಿದೆ. ನೋಡಪ್ಪ DC, ಬರ್ರಿ ಮುಂದಕ್ಕೆ. ಆದೇಶ ಆಗಿದೆಯಲ್ಲ ಬರ್ರಿ. ಆದೇಶ ತಹಸೀಲ್ದಾರ್ಗಳಿಗೆಲ್ಲ ತಲುಪಿದೆ. ಸರ್ಕಾರ ಆದೇಶ ಮಾಡಿ DC-ಗೆಲ್ಲ ತಲುಪಿಸಿ, DC ಇನ್ ಟರ್ನ್ ತಹಸೀಲ್ದಾರ್ಗಳಿಗೆಲ್ಲ ಕಳಿಸಿ. ಅತಿವೃಷ್ಟಿ ಆಗಿದೆ ಸರ್. ರಾಮದುರ್ಗದ್ದು ಅಲ್ಲಿ ಮಳೆನಾಗಿಲ್ಲ, ಇದ್ದದ ಬೆಳೆ ಎಲ್ಲ ಹಾಳಾಗಿದೆ. ಅಲ್ಲಿ ಪರಿಹಾರ ಕೊಡ್ತಾ ಇಲ್ಲ ನಿಮ್ಮ ಇವರು ಅಗ್ರಿ ಇಲಾಖೆಯವರು. ಅಲ್ಲೇ ಸರ್ವೆ ಮಾಡಿಸ್ತಾ ಇದ್ದೀವಿ. ಸರ್ವೆ ಮಾಡಿಸಿ ಮಳೆ ಇಲ್ಲದೇ ಬೆಳೆ ಹಾಳೆ ಆಗಿದ್ದರೆ ಅವ್ರಿಗೆ ಪರಿಹಾರ ಕೊಡೋದು ಮಾಡ್ತೀವಿ. ಸರ್, ಈಗ ಸರ್ಕಾರದ ಪರವಾಗಿ ನೀವೆಲ್ಲ ಓಡಾಡ್ತಾ ಇದ್ದೀರಿ, ಆದ್ರೆ ಕಾಳಜಿ ಕೇಂದ್ರದ ಹೆಸರಲ್ಲಿ ಬೆಳಗಾವಿಯಲ್ಲಿ ಅಧಿಕಾರಿಗಳು ರೊಕ್ಕ ಲೂಟಿ ಮಾಡುವಂತದ್ದನ್ನು ಮಾಡ್ತಾ ಇದ್ದಾರೆ ಸರ್. ಕಾಳಜಿ ಕೇಂದ್ರದ ಹೆಸರಿಗೆ ಮಾತ್ರ ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ? ದಾಖಲೆ ಇದಾವೆ ಸರ್. ಅಲ್ಲ, ಕೊಡು, ಸ್ವಲ್ಪ ಕ್ರಮ ತಗೊಳ್ಳೋಣ ಅವ್ರ ಮೇಲೆ. ಕೊಡುತ್ತಮ್ಮ, ನೀನು ಸಹಾಯ ಮಾಡು. ಯಾರ್ಯಾರು ಆ ಥರ ಮಾಡಿದ್ರೆ ದಾಖಲಾತಿ ಕೊಟ್ಟು ಜನರಿಗೆ ಇಟ್ಟಿದ್ದೀವಿ ಅಂತ ಹೇಳಿ ದಾಖಲೆ ಕೊಟ್ಟಿದ್ದಾರೆ. ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ against the erred people or corrupt people. Please give us ಹೆಸರು, ದಾಖಲಾತಿ ಎಲ್ಲ ಕೊಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.